ಅಣ್ಣ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ರಾಜು ಅಂತ. ರಾಜು. ಯಾವ ಊರಣ್ಣ ಇದು? ಇದು ರಾಂಪುರ ಸರ್. ಯಾವ ಜಿಲ್ಲಾ ಬರುತ್ತೆ? ಚಿತ್ರದುರ್ಗ ಜಿಲ್ಲಾ. ತಾಲೂಕಾ? ಮೊಳಕಾಲ್ಮೂರು ತಾಲೂಕು ಸರ್. ಜಿಲ್ಲಾ? ಚಿತ್ರದುರ್ಗ ರಾಂಪುರ ಗ್ರಾಮ. ಓಕೆ. ಯಾವ್ದಣ್ಣ ವೆರೈಟಿ ಹಾಕಿರೋದು ನೀವು ಇವಾಗ? ಲಡ್ಡು ಸರ್. ಲಡ್ಡು. ಲಡ್ಡು ಯಾವ ಕಂಪ್ನಿದು ಇದು? ಮೈ ಸೀಡ್ಸ್. ಮೈ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ದು. ಯಾರು ಕೊಟ್ಟಿರೋದಣ್ಣ? ನಾನು ಲಕ್ಷ್ಮೀ ನರಸಿಂಹ ಅಂಗಡಿ ಸರ್. ಎಲ್ಲಿ, ಯಾವ ಊರು? ರಾಂಪುರ. ರಾಂಪುರದಾಗ. ಯಾರು ಅವರೇನೋ ಕೊಟ್ಟಿರೋದು? ಈ ಹುಡುಗರು. ಎಷ್ಟು ಎಕರೆ ಹಾಕಿದ್ರಿ ಅಣ್ಣ ನೀವು ಟೋಟಲು? ಎಲ್ಲ 7 ಎಕರೆ ಹಾಕಿದ್ವಿ. 7 ಎಕರೆ ಹಾಕಿರಿ. 7 ಎಕರೆಗೆ ಯಾವುದು ಲಡ್ಡು ಹಾಕಿರಿ, ಇನ್ನೊಂದು ಯಾವ ವೆರೈಟಿ ಹಾಕಿರಿ? ಒಂದು 3.5 ಎಕರೆ ಲಡ್ಡು, 3.5 ಎಕರೆ ಟ್ಯಾಕ್ಸ್. ಎರಡೂ ಒಂದೇ ಕಂಪ್ನಿ ಹಾಕಿರೋದು. ಯಾವುದು ಬಲ ಅಂದ್ರೆ ಅದು, ಇದು ಬಲ ಅಂದ್ರೆ ಇದು. ಎಷ್ಟು ಬೇರೆ ಸ್ಪ್ರೇಯಿಂಗ್ ಮಾಡಿರಣ್ಣ ಇವಾಗ? ಈಗ ಒಂದು 4 ಸರ್ 5 ಸರ್ ಮಾಡಿ. ಎಷ್ಟು ದಿವಸ ಪೈರು ಇವಾಗ ಇದು? 3 ತಿಂಗಳು. 3 ತಿಂಗಳು ಪೈರ. ಹೆಂಗೆ ಅನ್ನಿಸ್ತಾ ಇದೆ ಅಣ್ಣ ಇವಾಗ ನಿಮಗೆ? ಭಾರಿ ಬೆಳೆ ಸರ್. ಹಾಂ, ಭಾರಿ ಬೆಳೆ ನೋಡ್ರಿ, ಭಾರಿ ಚೆನ್ನಾಗಿ ಸೂಪರ್ ಐತೆ. ಅಂದರೆ ನಿಮಗೆ ಸ್ಪ್ರೇಯಿಂಗ್ ಹೊಡ್ತಾ ಇದ್ರಲ್ಲ, ಎಲೆ ಆಗಲಿ ಆಮೇಲೆ ಕಾಯಿ ಆಗಲಿ ಏನಾದ್ರು ಬೇರೆದಕ್ಕೆ ಇದಕ್ಕೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ? ಗೊತ್ತಾಯ್ತು. ಎಲ್ಲ ಹೊಡೆದ ಕೂಡಲೇ ಎಲ್ಲ ಇದಾಗ್ಬಿಡ್ತದೆ ಅವಾಗ. ಅಲ್ಲ, ಎಲೆ ಸಣ್ಣದು ಸ್ವಲ್ಪ ಹೆಂಗಿದೆ? ಸಣ್ಣದ ಇಲ್ಲ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಬೇರೆ ಹೊಡೆದ ಔಷಧ ಹೊಡೆದ ಮೇಲೆ ಹೊಡೆದ ಮೇಲೆ ಎಲ್ಲ ರಪ್ಪಾಗಿ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಅಂದ್ರೆ ಬೇರೆ ಕಂಪನಿ ಸೈನಿಂಗ್ ಬಂದ್ಬಿಡ್ತಲ್ಲ. ಬೇರೆ ಕಂಪನಿ ಅತಿ ಬೀಜಕ್ಕೆ ಇದಕ್ಕಾದ್ರೆ ವ್ಯತ್ಯಾಸ ಭಾರಿ ಬೀಜ ಸರ್. ಆಲ್ರೆಡಿ ಒಂದು 2 ವರ್ಷ ಕೆಳಗೆ ಕೊಟ್ಟಿದ್ದೆ ಸರ್ ಇದು ಟ್ಯಾಕ್ಸ್ ಅವ್ರಿಗೆ. ಅವರು ಅವಾಗೂ ಅದ್ರಾಗೆ ಸ್ವಲ್ಪ ಪಿಕಪ್ ಆದ್ರು. ಅವಾಗ ಎಷ್ಟು ಕ್ವಿಂಟಲ್ ಬಂದಿತ್ತು ಹೋದ್ ಸರಿ? ಹೋದ್ ಸರ ಮಳೆ ಇದ್ದೆಲ್ಲ ಒಂದು 50 ಕ್ವಿಂಟಲ್ ಆಗಿತ್ತು. ಅಂದ್ರೆ ಎಷ್ಟು ಎಕರೆ? 50 ಕ್ವಿಂಟಲ್ ಅಂದ್ರೆ ಸ್ವಲ್ಪ ಹಾಕಿದ್ದೆ. 6 ಎಕರೆ 5 ಎಕರೆ ಅಲ್ಲ, ಹೋದ ವರ್ಷ ಎಷ್ಟು ಹಾಕಿದ್ರಿ? ಹೋದ ವರ್ಷ ಒಂದು 50 ಕ್ವಿಂಟಲ್ ಆಗಿತ್ತು. ಒಂದು 3 ಎಕರೆ ಹಾಕಿದ್ವಿ. 3 ಎಕರೆ. ಯಾವ್ದು ಹಾಕಿದ್ರಿ? ಟ್ರಾಕ್ಸ್ ಹಾಕಿದ್ವಿ. ಟ್ಯಾಕ್ಸ್ ಹಾಕಿದ್ರೆ ಅಂದ್ರೆ ಇದೇ ಕಂಪನಿ ಬಟ್ ಲಡ್ಡು ನಾನು ಕೊಟ್ಟಿದ್ದಿಲ್ಲ. ಇದೇ ವರ್ಷ ನೀವು ಪರಿಚಯ ಮಾಡಿಸಿರಲ್ಲ? ಈ ವರ್ಷ ಪರಿಚಯ ಮಾಡಿದ್ವಿ. ಓಕೆ. ಹೋದ ಸರಿ ಎಲ್ಲ ಭಾಳ ಕಡೆ ಎಲ್ಲ ಹೇಳಿದ್ರು ಸರ್, ಲಡ್ಡು ಭಾಳ ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರು ಕಡೆ ಎಲ್ಲ. ಆಂಧ್ರದಾಗ ಸೋಮಲಾಪುರ ಸೈಡ್ ಅವೆಲ್ಲ ನೋಡೋಣ ಅಂತೇಳಿ ನಾನು ಊರಿಗೆ ಅಲ್ಲಿ ಭಾಳ ಕೂಡ ಮಾರಿಲ್ಲ ಲಡ್ಡುನ. ಒಂದು 8-10 ಬ್ಯಾಗ್ ಮಾರಿದ್ದೀನಿ. ಟ್ಯಾಕ್ಸ್ ಭಾಳ ಮಾರಿದ್ದೀನಿ ಸರ್. ನೀವು ಎಲ್ಲಿಂದ ತಂದಿರೋದು? ಇವು ಬಳ್ಳಾರಿ ಕಿರಾಣ ಹೈಬ್ರಿಡ್ ಸೀಡ್ಸ್ ನೀವು ತಗೊಂಡು ನಮ್ಮಿಂದ ರೈತರಿಗೆ ಕೊಟ್ಟಿವಿ. ಓಕೆ ಓಕೆ ಅಣ್ಣ, ನಿಮ್ಗೆ ಇವಾಗ ಚಲೋ ಅನಿಸ್ತಾ ಇದೆಲ್ಲ? ಹತ್ತಿ ಹೊಡೆಯೋದ್ರ ಮತ್ತೊಂದ್ಸರಿ ಬರ್ತೀವಿ ನಾವು. ಆಲ್ರೆಡಿ ಇನ್ನೊಂದು 3 ಎಕರೆ ಬಿಡಿಸ್ತದಾರ ಸರ್ ಅವ್ರು. ಈ ಕಡೆ ಇದಾರೆ. ಹೌದಾ? ಈ ಕಡೆ ಬೇರೆ ಕಡೆ ಅಲ್ಲಿ ಲಡ್ಡು ಅಲ್ಲೊಂದು 3 ಎಕರೆ ಹಾಕಿ. ಹೆಂಗಿದೆ ಅಣ್ಣ ಅದು? ಸೂಪರ್ ಐತೆ, ಬಿಡಿಸ್ತದೆ. ಹೌದಾ? ಬಿಡ್ಸಕ್ ಚೆನ್ನಾಗಿದೆನಾ? ಭಾರಿ ತೊಳೆ ಕಾಯಿ ತೊಳೆ ತೊಳೆ ಕಾಯಿ. ಸ್ಪ್ರೇಯಿಂಗ್ ಹೆಚ್ಚು ಹೊಡಿಸ್ಕೊಂತ ಕಡಿಮೆ ಅಣ್ಣ? ಕಡಿಮೆ ಕಡಿಮೆನಾ? ಆಲ್ರೆಡಿ ಈ ವಾತಾವರಣ ಕಡಿಮೆ ಐತೆ ಸರ್. ಈ ವಾತಾವರಣ 4 ಸರಿ ಔಷಧ ಹೊಡೆದಾರೆ ಅಷ್ಟೇ. ಬ್ರಾಂಚಸ್ ಆಮೇಲೆ ಕಾಯಿ ಸೈಜ್ ಎಲ್ಲ ನೋಡಿದ್ರೆ ಭಾರಿ ಸೈಜ್ ಬೇರೆ ಇದಕ್ಕೆಲ್ಲ ಅಲ್ಲ ಭಾರಿ ದಪ್ಪ ಐತೆ. ಆಲ್ರೆಡಿ ಇನ್ನ ಟೈಮ್ ಐತೆ ಸರ್. ಇದಕ್ಕಿಂತ 15 ದಿನ ದಪ್ಪ ಆಗುತ್ತೆ. ಯಾಕಂದ್ರೆ ಇದು ಬ್ರಾಂಚಸ್ ಹಿಂಗ ಉದ್ದ ಬರ್ತದಲ್ಲ, ಇದು ನೀವು ಇನ್ನ ಹತ್ರ ಇಟ್ಟಿರಲ್ಲ, ಸ್ವಲ್ಪ ದೂರ ಇಟ್ಕೊಂಡ್ರೆ ಇನ್ನ ಕೊಮ್ಮೆ ಅಂಬೋದು ದೊಡ್ಡದು ಬರುತ್ತೆ. ಇವಾಗ ಅದಕ್ಕೆಲ್ಲ ಬಂದಿದೆ ನೋಡಿ. ಏನಿಲ್ಲ ಅಂದ್ರೆ 8-9 ಬರ್ತದೆ ಲೈನ್ ಅಲ್ಲಿ. ಈ ತರ ಇಟ್ಕೊಂಡ್ರೆ ಗಾಳಿ ಆಗುತ್ತೊಂದು, ಕಾಯಿ ಕೂಡ ದಪ್ಪ ಆಗುತ್ತೆ, ಚಲೋ ಬರುತ್ತೆ. ಹುಳ ಕಾಟ ಏನಾನ ಇದೇನಾ? ಏನು ಇಲ್ಲ. ಓಕೆ ಓಕೆ. ನಿಮ್ಮ ನಂಬರ್ ಹೇಳ್ತೀರಣ್ಣ? ಹೇಳ್ತೀವಿ. ಯಾಕಂದ್ರೆ ಯಾರು ರೈತರು ಲಡ್ಡು ಬಗ್ಗೆ ನಿಮ್ಗೆ ಅನುಭವ ಇದೆಲ್ಲ ಹೇಳಿ. 81 97 47 24 00. ನಿಮ್ಮ ಹೆಸರು? ರಾಜು ಅಂತ. ರಾಜು ಅಂತ ಹೇಳಿ. ಯಾವ ಊರಂದ್ರೆ ಇದು? ರಾಂಪುರ. ಯಾರನ್ನ ರೈತರು ಒಂದ್ ವೇಳೆ ಕೇಳಿದ್ರು ಕೂಡ ಲಡ್ಡು ಯಾವ ತರ ಬಂದಿದೆ ಏನಂಬದ್ ನೀವು ಮುಂದಕ್ಕೆ ತಿಳಿಸಿ. ಯಜಮಾನ ನೋಡ್ತಾ ಇದ್ರಲ್ಲ, ಹೆಂಗಿದೆ? ಯಾರನ್ನ ಇದೇನಾ ಊರಲ್ಲಿ? ಇದು ಓಳಾಪುರ ಸರ್. ಇದು ಇದೆಲ್ಲ ಬಂದು ನೋಡ್ಕೊಂಡು ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ಫಂಕ್ಷನ್ ಮಾಡೋದಾಗ ಈ ಬೆಳೆ ಯಾರಿಗೂ ಬಂದಿಲ್ಲ. ಎಲ್ಲಿ ಆಲ್ರೆಡಿ ಇಲ್ಲಿ ಒಂದು 3 ಫಂಕ್ಷನ್ ಮಾಡ್ತೀವಿ ಸರ್. ನೋಡಿ ಕ್ರಾಂತಿ ಈ ಸುತ್ತಮುತ್ತ ಆದ್ರೆ ಈ ಬೆಳೆ ಇಲ್ಲ ಅಂತ ಅದೇ 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 ಅಂತ ಇದನ್ನಲ್ಲ. ಹಳ್ಳಿಯಲ್ಲಿ ಈಗ ನೋಡ್ತಾನೆ ಸರ್. ಇದೆಲ್ಲ ವಾತಾವರಣಕ್ಕೆ ನೀರು ಏನು ಎಲ್ಲ ಕಾಣಿಸ್ತಾ ಇದ್ದೇನೆ. ಇದಕ್ಕಿಂತ ಮೇರಿದ್ದು ನಿಜ ನಾವು ಬಂದಿವಂತ ನೀವು ಒಬ್ಬ ರೈತರಲ್ಲಿ ನಿಜವಾದ ಕೇಳ್ಕೋಬೇಕು ನಾವು. 20 ಎಕರೆ ಉದ್ಧಾರ ಆಗ್ಬಿಡ್ಬೋದು. ಓಳಾಪುರ ಇಲ್ಲೇ ಇರೋದು. ಈತ ಓಡಾಡ್ತಿರ್ತಾನೆ ಟೋಟಲ್ ಇವೆಲ್ಲ ಹೊಲಗಳಾಗ ನೋಡಿಗಲ್ಲ, ಅದ್ರೆಲ್ಲ ಪೈಕಿ ಚಲೋ. ಬೀಜ ಒಳ್ಳೆ ಸಹ ಹಿಂಗೆ ದೇವ್ರದಿಂದ ಗಡ್ಡಿ ಬೀಜ ಇಲ್ಲ. ಯಾಕಂದ್ರೆ ನಮ್ಮ ಕಂಪ್ನಿ ಮೈ ಸೀಡ್ಸ್ ಎಂಬುದು ರೈತರಿಗೆ ಒಳ್ಳೇದು ಮಾಡ್ಬೇಕಂತಾನೆ ಒಳ್ಳೆ ಬೀಜ ಕೊಡ್ತಾ ಇದ್ದೀವಿ.
ಸೂಪರ್ 6 ಅಂತ ಹೇಳಿ ನನ್ನ ಹತ್ರ ಬನ್ನಿ, ನೆಕ್ಸ್ಟ್ ನಿಮ್ಗೆ ಏನ್ ಬೇಕಾದ್ರೂ ನಾವು ವ್ಯವಸ್ಥೆ ಕಾಟನ್ ಮಾಡ್ತೀವಿ. ಆಗ್ಬಿಟ್ರೆ ಸರ್ ನೆಕ್ಸ್ಟ್ ಬರೀ ಮೇಜರ್ ನಮಗೆ. ಇದೇ ಕಂಪನಿದೆ ಮೆಕ್ಕೆಜೋಳ ಕೂಡ ಇದೆ. ಮೆಕ್ಕೆಜೋಳ ಓಕೆನಾ? ಯಾರನ್ನ ರೈತರು ಕೇಳಿದ್ರು ಕೂಡ ನಿಮ್ಮ ಮಾಹಿತಿ ಹೇಳಿ, ಲಡ್ಡು ಯಾವ ತರ ಇದೆ ಏನಂಬುದು ಹೇಳಿದ್ರ ಮಸ್ತ್ ನೋಡಬಿಟ್ರೆ ನಾವಾದ್ರೆ. ಅಲ್ಲ ಸರ್, ಇಳಿದು ನೋಡಿ ಹೋಗ್ತಾರ ಮ್ಯಾಗಡಿಗೆ ಹೋಗೋರು. ಹೌದಾ? ಬಾಂಡ್ರೆ ಅದೆಲ್ಲ ಸಂತಗುಡ್ಡ ಜನ ನೋಡಿದ್ರೆ ಏನು ಪತ್ತಿದೆ ಯಾವ್ದಿದೆ ಅಂತ ತೆಲುಗು ಮಾತು. ಹಾ ಎಲ್ಲ ತೆಲುಗೋರ ಈ ಕಡೆ. ಓಕೆ ಈ ಕಡೆ ಮೇಲ್ಕಣಿ ಕೆಳಕಣಿ ಬರ್ತದೆ ಸರ್ ಎಲ್ಲ. ಅದೇ ಅಣ್ಣ ಫೋನ್ ಮಾಡಿದ್ರೆ ಹೇಳ್ತಾ ಮಾತು, ಸರ್ ಇಲ್ಲಿ ಇವು ಸುತ್ತಮುತ್ತ ಯಾವ್ದು ಇಲ್ಲ, ಇದು ಬಿಟ್ಟು ಅಂತಂದ್ರೆ ಅಲ್ಲ ಇನ್ನೂ ಅದಾವ ಸರ್, ಬಂದ್ರಳ್ಳಿಯಾಗ ಅದಾವೆ. ನಾನು ಪ್ಲಾಂಟಿಗೆ ಹೋಗಿಲ್ಲ, ಭಾಳ ಚೆನ್ನಾಗದ. ಔಷಧ ತಗೊಳಕ್ ಬರ್ತಾರ, ನಂಬರ್ 1 ಐತಣ, ಎಂತ ಬೀಜ ಕೊಟ್ಟಿ ಅನ್ನೋ ನಂಬರ್ 1 ಐತಿ, ಬಂದು ನೋಡೋಪ್ಪ. ನನಗೆ ಬೀಜ ಹೋಗ್ತಿಲ್ಲ ಮೊನ್ನೆ ಒಳ್ಳೇದು. ಇದು ಕಂಪ್ಲೇಂಟ್ ನೋಡಿಲ್ಲ. ಇಲ್ಲ ಅಣ್ಣ ಇದಾರೆ ಅಂತೇಳಿ ನಾವು ಮೊನ್ನೆನೇ ಕರೆದ್ರು, ನಾವು ಬೇರೆ ಕಡೆ ಇತ್ತು ಹೋಗೋದು ಹೋಗಿವಿ. ನೋಡೋಣ. ಓಕೆನಾ? ಓಕೆ ಥ್ಯಾಂಕ್ ಯು ಅಣ್ಣ. ಆಯ್ತು.